ಗಣಪತಿಗೆ ಹೇಳಿ ಸ್ವಾಮಿಯವರು ಕರಿಸ ಅವರೇ ಪುನಃ ಸ್ವಾಮಿಯವರು ಗುಬ್ಬೆ ಒಲೆಯಿಂದ ಎದ್ದು ಮಾತ ದೇವರ ಮನೆಗೆ ನನ್ನ ಮಾಯಿಗಾರದ ಮಾಡಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಾಚಪ್ಪನ ಮನೆಗೆ ಮಾಯಿಗಾರ ಬಂದು ನಿಂತುಕೊಂಡು ನೋಡಿದರಂತೆ ಬಾಳೆ ಎಲೆ ಮೇಲೆ ಮಡಗಿರ್ತಕ್ಕಂಥ ಆ ಅಡಿಗೆ ಮಾಡಿ ಮಡಗಿಸಿರ್ತಕ್ಕಂಥದ್ನೆಲ್ಲ ಸಂತೋಷವಾಯ್ತಂತೆ. ಸಭಾಸ್ ಮಾಚಪ್ಪ, ನಾ ಹೇಳದ ಪ್ರಕಾರವಾಗಿ ಮಾಡಿಸಿದ್ದೀಯ ಮಾಚಪ್ಪ, ನಿಮ್ಮ ಸತ್ಯಕ್ಕೆ ನಾವು ಒಪ್ಕೊಂಡೆ ಕಾಣೋ. ನಿನ್ನ ಮಕ್ಕ ಮರಿಯ ಕರಿಯಪ್ಪ ಕಬ್ಬು ದುಡ್ತಾ ಕೊಡುತ್ತೀನಿ, ಗಂಗಾಧಾರ ಲಿಂಗಯ್ಯ ಬನ್ನಿ ಮಾಚಪ್ಪ. ಆತನ ಹೆಂಡತಿ ಸಂತೋಷ ನೋಡ್ಬಿಟ್ಟು ಮಹಾದೇವಿ ಬಂದಿರೋ ಸ್ವಾಮಿಗಳ ಹೊಟ್ಟೆ ಒಳಗಲ ಮರ್ಮ ನಿನಗೂ ನನಗೂ ಒಬ್ರಿಗೂ ಸಹ ತಿಳಿಯದು. ನಮ್ಮ ಕೈಯಿಂದ ಕುಯ್ದಾಕದ ಮಗನೇ ಸತ್ತೋದ ಮೇಲೆ ಈ ಮಾಯಿದ ಮಗ ನಮಗೆ ಹಾಕಿ ಇನ್ನೇನೇನೇ ಮಾಡ್ಬಿಡ್ತಾರೋ ಈ ಬಂದಿರೋ ಸ್ವಾಮಿಗಳು ತರವಲ್ಲ ಇವ್ರು ತಂಟ. ಬಾರೆ ಅಂತೇಳಿ ಆ ಮಗನ ಕರ್ಕೊಂಡು ಬಂದು, ಸ್ವಾಮಿ ಈ ಮಾಯಿದ ಮಗ ನಮಗ್ ಬೇಡಿ, ನಮ್ಮ ಕೈಯಿಂದ ಯಾವಾಗ ಮಗನ ಕುಯ್ದಾಕ್ಬಿಟ್ಟು ಹಾವಾಗಿ ಮಗ ಸತ್ತೋಗ್ಬಿಟ್ಟ, ಈ ಮಾಯಿದ ಮಗನ ನೀವೇ ಕರ್ಕೊಳ್ಳಿ ಬುದ್ಧಿ. ಅಯ್ಯಯ್ಯೋ ಮಾಚಪ್ಪ, ನನ್ನ ತಾಯಿ ದೊಡ್ಡಮ್ಮ ತಾಯಿ ನಿನ್ ಮನೆ ಬೇಕು ಅಂತ ಮನೆ ಕೇಳಕ್ ನಾ ಬಂದಿದ್ರೆ ತಾನಾಗಿ ತಾನು ಮಗನ್ನೇ ತಾನ ಕೊಡ್ತಾ ಇದ್ದೀಯಲ್ಲೋ. ಹಾಗಾದ್ಮೇಲೆ ನೀವು ಗಂಡ ಹೇಳ್ತೀರಿಬ್ರು ಒಂದೇ ಭಕ್ತಿಯಿಂದ ನಿಮ್ಮ ಮಗನ್ನ ನಮಗೆ ಕೈ ಹಿಡಿದು ಕೊಟ್ಟದ್ದೇ ಆದ್ರೆ ನಿಮ್ಮ ಮಗನ್ನ ತಗೊಂಡೋಗಿ ನಾವೇನು ಕಾಡಂತರ ಮಾಡಲ್ಲ ಮಾಚಪ್ಪ. ಏನ್ ಮಾಡ್ತೀವಿ ಗೊತ್ತೇ, ಇವನ ನಾಳೆ ಮುಟ್ನಳ್ಳಿ ತೋಪನೊಳಗೆ ಪಲಾರ್ವೈನ ಮಾಡ್ತೀವಿ ಸಿದ್ದಯ್ಯ. ಮುಟ್ಟನಳ್ಳಿ ತೋಪನಲ್ಲಿ ಪಲಾರ್ವಯ್ಯ ಆದ್ಮೇಲೆ ಕಬಡ್ಡಿ ತಿಪ್ಪೂರಿಂದ ಗಿಡಗಣರೆ ಚಪ್ಪಾಜಿ ಒಪ್ಪೆಗೌಡ ಪೂರಕ್ಕೆ ಅಳಿಗುಳಿಗೆ ಬಂದಾಗ ಮುಂದಲ ಪೂಜೆ ಇವನಿಗಾಗಲಿ ಅಪ್ಪ